ನಮಸ್ಕಾರ, ನಾನು ಶುಭ. ಮಿಕ್ಸಿ ಜಾರ್ ಬ್ಲೇಡ್ಸ್ ನೋಡಿ ಒಂದೊಂದು ಸತಿ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ. ನಾವು ಜಾಸ್ತಿ ದಿನ ಬಳಸಲಿಲ್ಲ ಅಂತಂದರೆ ಇದನ್ನೇನಾದರೂ ನೀವು ಮಿಕ್ಸಿಗೆ ಆನ್ ಮಾಡಿದ್ದೀರಿ ಅಂದರೆ ಮಿಕ್ಸಿ ಕೂಡ ಹಾಳಾಗುತ್ತೆ, ಜಾರ್ ಕೂಡ. ನೀವು ಏನು ಮಾಡಬೇಕಂತಂದರೆ ಒಂದು ಸ್ಪೂನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಬಂದು ಆ ಬ್ಲೇಡ್ಸ್ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು 5-10 ನಿಮಿಷ ಬಿಟ್ಬಿಡಬೇಕು. ಆಯಿಲ್ ಹಾಕಿದ್ಮೇಲೆ ಅದು ಲೂಸ್ ಬಿಟ್ಬಿಡುತ್ತೆ. ಇಲ್ಲ ಅಕಸ್ಮಾತಾಗಿ ನಾವು ಬಿಸಿ ಬಿಸಿ ಆಯಿಲು ಹಾಕಿದ್ದೀವಿ ಆದರೂ ನಮ್ಮ ಬ್ಲೇಡ್ಸ್ ತುಂಬ ಟೈಟಾಗಿದೆ, ತಿರುಗ್ತಾನೇ ಇಲ್ಲ ಅಂತಂದರೆ ಒಂದು ಸತಿ ಬೆರಳಲ್ಲಿ ಈ ಥರ ತಿರುಗಿಸಿ ನೋಡಿ. ತಿರುಗ್ತಾನೇ ಇಲ್ಲ ನೋಡಿ, ನಂದು ತಿರುಗ್ತಾ ಇದೆ. ತಿರುಗಲಿಲ್ಲ ಅಂದರೆ ಮತ್ತೆ ರಿಪೇರಿ ಅಂಗಡಿಗೆ ಹೋಗಿ ಫಸ್ಟ್ ಈ ಟಿಪ್ಸ್ ಟ್ರೈ ಮಾಡಿ. ಬಾತ್ರೂಮ್ಸಲ್ಲಿ ಈ ಥರ ಸ್ವಿಚ್ ಬೋರ್ಡ್ ಇರುತ್ತಲ್ವ, ಇದ್ರ ಮೇಲೆ ಮಕ್ಕಳು ಸ್ನಾನ ಮಾಡೋವಾಗ ಇಲ್ಲ ನೀರಲ್ಲಿ ಆಟ ಆಡೋವಾಗ ನೀರು ಹಾಕ್ತಾ ಇರ್ತಾರೆ. ನಮಗೂ ಸ್ವಲ್ಪ ಭಯ ಇರುತ್ತಲ್ವ. ನೀವು ಈ ಥರ ಪಾಲಿಥೀನ್ ಕವರ್ ಹಾಕ್ಬಿಟ್ಟು ಶೆಲ್ಲೋ ಟೈಪ್ ಹಾಕಿ ಮೆಸ್ಸಿದ್ದೀರಂದರೆ ನೀರು ಬಿದ್ದರೂ ಏನಾಗಲ್ಲ. ಟ್ರೈ ಮಾಡಿ ನೋಡಿ. ಧೂಪ ಸ್ಟಿಕ್ಸು ಜಾಸ್ತಿ ಹೊತ್ತು ಉರಿಬೇಕು, ಮನೆಯೆಲ್ಲ ಒಂದು ಒಳ್ಳೆ ಸ್ಮೆಲ್ ಇರಬೇಕಂದ್ರೆ ನೀವು ಧೂಪ ಸ್ಟಿಕ್ಸ್ಗೆ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ಮತ್ತೆ ಹಚ್ಚಿ. ಈ ಥರ ಮಾಡೋದ್ರಿಂದ ಜಾಸ್ತಿ ಹೊತ್ತು ಉರಿಯುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಬಾಕ್ಸ್ ಇರಲ್ಲ, ಬಾಕ್ಸ್ ಮುಚ್ಚಳಗಳು ಹಂಗೆ ಇರುತ್ತಾ, ಬಿಸಾಕಕ್ಕೆ ಹೋಗಬೇಡಿ. ಇದಕ್ಕೂ ಡಬಲ್ ಟೇಪ್ ಮೆಸ್ಬಿಟ್ಟು ನಿಮ್ಮ ಕಿಚನಲ್ಲಿ ಮೆಸ್ಬಿಡಿ. ನಿಮ್ಮ ಕುಕ್ಕರ್ ಬೆಲ್ಟು, ಮಿಕ್ಸ್ ಜಾರ್ದು ಬೆಲ್ಟ್ ಎಲ್ಲ ಅದರಲ್ಲಿ ಹಾಕಿಟ್ರೆ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ. ರಾತ್ರಿ ಹೊತ್ತು ನಾವು ಸಿಂಕಲ್ ಪಾತ್ರೆ ಎಲ್ಲ ತೊಳೆದು ಬಿಡ್ತೀವಿ. ಮತ್ತೆ ಏನು ಮಾಡಬೇಕಂದ್ರೆ ನ್ಯೂಸ್ ಪೇಪರ್ ಆಗಲಿ ಇಲ್ಲ ಪೇಪರೇ ಆಗಲಿ ನೋಡಿ, ಒಂದು ಪೇಪರ್ ತಗೊಂಡು ಚೆನ್ನಾಗಿ ನೀರಲ್ಲಿ ತೇವ ಮಾಡ್ಕೋಬೇಕು. ನೀರೆಲ್ಲ ಹೊಲ್ಟೋಗ್ಬೇಕು ಸಿಂಕಲ್ಲಿ. ಹೊಟ್ಟೋದ್ಮೇಲೆ ಕರೆಕ್ಟಾಗಿ ಆ ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ನೀವು ನೀಟಾಗಿ ಸ್ವಲ್ಪನೂ ಗ್ಯಾಪ್ ಇಲ್ದೀರ ಇಟ್ಟಿದ್ದೀರಂತಂದರೆ ರಾತ್ರಿ ಹೊತ್ತು ಜಿರಳೆ ಬರುತ್ತೆ ಅಂತಿರುತ್ತಲ್ವ, ಜಿರಳೆ ಬರಲ್ಲ. ಮಾರ್ನಿಂಗ್ ಈ ಪೇಪರ್ನ ಎತ್ತಿ ಆಚೆ ಬಿಸಾಕ್ಬಿಡಿ. ಒಂದು ಸತಿ ಈ ಟ್ರಿಕ್ಸ್ ಕೂಡ ಟ್ರೈ ಮಾಡಿ ನೋಡಿ. ಬಾಟಲ್ಸು, ಈ ಥರ 2 ಲೀಟರ್ ಬಾಟಲ್ಸು ಇಲ್ಲ 1 ಲೀಟರ್ ಬಾಟಲ್ಲು ಇಲ್ಲ ಬಾಟಲ್ಸ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ನೀವೇನು ಮಾಡಬೇಕಂದ್ರೆ ಸೂಜಿಯಲ್ಲಿ ಒಂದು ಹೋಲ್ ಮಾಡಿಕೊಂಡು ಒಂದು ಕಡ್ಡಿ ಇಟ್ಬಿಡಬೇಕು. ನೋಡಿ, ಚಿಕ್ಕದೊಂದು ಕಡ್ಡಿ ಇಟ್ಟರೆ ಡ್ರಾಪ್ ನಿಧಾನವಾಗಿ ಸೋರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಡ್ರಾಪ್ ಸೋರ್ತಾ ಇರುತ್ತೆ. ಇದನ್ನು ನಿಮ್ಮ ಪಾಟ್ಗಳಲ್ಲಿ ಇಡಬೇಕು. ನಾವೆಲ್ಲನ್ನ ಇವಾಗ ಸಮ್ಮರ್ ಹಾಲಿಡೇಸು ನಾವು ಊರುಗಳಿಗೆ ಬೇರೆ ಕಡೆ ಹೋಗುವಾಗ ಗಿಡಗಳಿಗೆ ನೀರು ಇರಲ್ವಲ್ಲ, ಈ ಥರ ಬಾಟಲ್ಸ್ ಇಟ್ಬಿಟ್ಟಿದ್ರೆ ಒಂದೊಂದು ಪಾಟ್ಗೆ ಒಂದೊಂದು ನಿಮಗೆ ನೀರು ದಿನ ಹಾಕೋ ಅಷ್ಟಿರಲ್ಲ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ನಾವು ಬಿಂದಿಗೆಗಳು ಬಳಸ್ತಾ ಇರಲ್ಲ, ಅಕಸ್ಮಾತಾಗಿ ಬಿಂದಿಗೆ ಎಕ್ಸ್ಟ್ರಾ ಇದ್ದರೆ ಅದನ್ನು ಎತ್ತಿಗೆ ಬಿಡ್ತೀವಿ. ಇಲ್ಲ ಚಿಕ್ಕದಾಗಿ ಹೋಲ್ ಹೋಗಿದ್ರೂ ನಾವೇನು ಮಾಡ್ತೀವಿ, ಆ ಬಿಂದಿಗೆಗಳನ್ನ ವೇಸ್ಟ್ ಅಂತ ಹಿಂದೆ ಹಾಕ್ಬಿಡ್ತೀವಲ್ಲ. ಅದ್ರ ಬದಲು ನೀವು ಬಿಂದಿಗೆ ಏನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ಬಳಸ್ದಿರ ಇರೋ ಪಾತ್ರೆಗಳು ವಾಶ್ ಮಾಡಿರ್ತೀರಲ್ಲ, ಆ ಪಾತ್ರೆಗಳು ಎಲ್ಲ ಅದರೊಳಗಡೆಗೆ ಹಾಕ್ಬಿಡ್ಬೇಕು. ಮತ್ತು ಹಿಂದೆ ನಾವು ತಿರುಗಿಸ್ಬಿಟ್ಟು ಸ್ವಲ್ಪ ಪಾತ್ರೆಗಳು ಇಟ್ಬಿಟ್ರೆ ಎಲ್ಲನೂ ನಿಮ್ಮ ಶೆಲ್ಫ್ ಮೇಲೆ ಕಾಣಿಸ್ದಿರ ಸೈಡ್ಗೆ ಇಟ್ಬಿಟ್ಟಿದ್ದೀರಂದರೆ ನೋಡಿ ಎಷ್ಟು ಪಾತ್ರೆಗಳು ನೀವು ಬಿಂದಿಗೆಯಲ್ಲೇ ಇಡ್ಬೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಆಲ್ಮಂಡ್ ಗಮ್, ಬಾದಾಮ್ ಬಂಕೆ ಅಂತ ಕರಿತೀವಿ, ಇದೊಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಓವರ್ ನೈಟ್ ಬಿಡ್ಬೋದು. ಇಲ್ಲ 5-6 ಅವರ್ಸ್ ಬಿಟ್ಟರು ಸಾಕು. ಸಬ್ಜಿ ಸೀಡ್ಸ್ ಇದು ಒಂದು ಸ್ಪೂನ್ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಇದು 1 ಅವರ್ ಹಂಗೆ ಬಿಟ್ಟರೆ ಸಾಕು. ಇದು ಬೇಗ ನೆನೆಯುತ್ತೆ, ಏನು 1 ಅವರು ಬೇಕಾಗಿಲ್ಲ. ನೋಡಿ, ಇದನ್ನು ನಾನು ಓವರ್ ನೈಟ್ ಬಿಟ್ಟಿದ್ದೆ. ಒಳ್ಳೆ ಐಸ್ ಕ್ಯೂಬ್ಸ್ ಕ್ರಷ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿರುತ್ತೆ. ಇದು ನಮ್ಮ ಇವಾಗಂತೂ ಬೇಸಿಗೆಗೆ ಇದು ತುಂಬ ಒಳ್ಳೆ ರೆಮಿಡಿ ಅನ್ಬೋದು. ನಮ್ಮ ಬಾಡಿ ಹೀಟ್ ಬೇಗ ಕಮ್ಮಿ ಮಾಡುತ್ತೆ, ವೆಯ್ಟ್ ಲಾಸ್ಗೆ, ಪ್ರತಿಯೊಂದಕ್ಕೂ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ಇದನ್ನು ಒಂದು ಗ್ಲಾಸ್ಗೆ 1 ಸ್ಪೂನ್ ಹಾಕ್ಕೊಳ್ಳಿ. ಸಬ್ಜಿ ಸೀಡ್ಸು ಇದು 1 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಚಿಲ್ಡ್ ಮಿಲ್ಕ್ ಇದ್ದರೆ ಇದನ್ನು ಒಂದು ಗ್ಲಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಜಾಯಿಕಾಯಿ ಪುಡಿ ಒಂದು ಸ್ವಲ್ಪ, ಏಲಕ್ಕಿ ಸ್ವಲ್ಪ ಕುಟ್ಕೊಂಡಿರೋದು ಪುಡಿ, ಮತ್ತು ಬೆಲ್ಲ ಪುಡಿ ಮಾಡಿರೋದು. ಇಲ್ಲ ನೀವು ಸಕ್ಕರೆ ಬೇಕಂದ್ರೂ ಹಾಕ್ಕೊಳ್ಳಿ, ಆದರೆ ಬೆಲ್ಲ ಒಳ್ಳೆಯದು, ಮಕ್ಳಿಗೆ ಕೊಡ್ತೀನಿ ಇದು ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಯಾವ ಡ್ರೈ ಫ್ರೂಟ್ಸ್ ಇದ್ದರೆ ಆ ಡ್ರೈ ಫ್ರೂಟ್ಸು ಇದನ್ನು ಇವಾಗ ಮಕ್ಳಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಗ್ಲಾಸ್ ತಗೊಂಡು ಆಲ್ಮಂಡ್ ಗಮ್ 1 ಸ್ಪೂನು, ಸಬ್ಜಿ ಸೀಡ್ಸು ನೆನೆಸಿರ್ತೀರಲ್ಲ ಇದು 1 ಸ್ಪೂನು, ಬೆಲ್ಲ ಪುಡಿ ಮಾಡಿರೋದು. ನಿಮಗೆ ಬೇಡ ಅಂದರೆ ಸಕ್ಕರೆ ಸೇರಿಸ್ಕೋಬೋದು, ನಿಮ್ಮ ಆಪ್ಷನಲ್ಲು. ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊಬಿಡಿ. ಮತ್ತು ಏಲಕ್ಕಿ ಕುಟ್ಕೊಂಡಿರೋದು ಒಂದು ಸ್ವಲ್ಪ, ಪುದೀನ ಎಲೆ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಕೋಲ್ಡ್ ವಾಟರ್ ಹಾಕ್ಕೊತಾ ಇದ್ದೀನಿ, ತಣ್ಣಗಿದೆ ನೀರು. ನಿಮ್ಮ ಹತ್ರ ಐಸ್ ಕ್ಯೂಬ್ಸ್ ಇದ್ದರೆ ಐಸ್ ಕ್ಯೂಬ್ಸ್ ಬೇಕಾದರೂ ಹಾಕ್ಕೋಬೋದು. ನನಗೇನು ಐಸ್ ಕ್ಯೂಬ್ಸ್ ಬೇಡ ಅನ್ನಿಸ್ತು, ನಾನು ಹಾಕ್ಕೊಂಡಿಲ್ಲ. ನೋಡಿ, ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದು ಶರ್ಬತ್ತು. ನಿಮಗೆ 2ರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗಂತೂ ಇದು ಬೇಸಿಗೆಗೆ ತುಂಬ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಇಲ್ಲ ಅಂದರೆ ಆಲ್ಮಂಡ್ ಗಮ್ಮು ಡೈರೆಕ್ಟಾಗಿ ಈ ಥರ ಮಾಡ್ಕೊಳ್ಳೋ ಬದಲು ಹಾಗೆ ಡೈರೆಕ್ಟಾಗಿ ನೆನೆಸ್ಬಿಟ್ಟು ಕೂಡ ನೀವು ಮಾರ್ನಿಂಗ್ ತಗೋಬೋದು, ನಿಮ್ಮ ಚಾಯ್ಸು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.